ನನ್ನ ಎಲ್ಲ ಮುದ್ದು ಮಕ್ಕಳೇ, ಎಲ್ಲರೂ ರಜೆ ಮುಗಿಸಿ ಶಾಲೆಗೆ ಬಂದಿದ್ದೀರಿ. ನಿಮಗೆಲ್ಲರಿಗೂ ಒಂದು ನೀತಿ ಕತೆ ಹೇಳ್ತೀನಿ. ಎಲ್ಲರಿಗೂ ಕತೆ ಅಂದರೆ ಇಷ್ಟ ಅಲ್ವಾ? ಈಗ ಕತೆ ಹೇಳ್ತೀನಿ ಕೇಳಿ. ಈ ಕತೆಯ ಹೆಸರು ಬುದ್ಧಿವಂತ ಎತ್ತು. ಒಂದು ಹಳ್ಳಿಯಲ್ಲಿ ಒಂದು ಗದ್ದೆ ಇತ್ತು. ಅದರ ಮಾಲೀಕನ ಹೆಸರು ರಾಮಪ್ಪ. ಅವನ ಗದ್ದೆಯನ್ನು ಉಳೋದಕ್ಕೆ 2 ಎತ್ತುಗಳಿದ್ದವು. ಅವುಗಳ ಹೆಸರು ಭೀಮ ಮತ್ತು ಸೋಮ. ಭೀಮನಿಗೆ ಬಹಳ ವಯಸ್ಸಾಗಿತ್ತು. ವಯಸ್ಸಾದ ಭೀಮನಿಗೆ ಉಳೋದಕ್ಕೆ ಕಷ್ಟವಾಗುತ್ತಿತ್ತು. ಅದು ಬಿದ್ದು ಬಿಡುತ್ತಿತ್ತು. ಈ ಭೀಮ ರಾಮಪ್ಪನಿಗೆ ಬಹಳ ಸಹಾಯ ಮಾಡಿತ್ತು. ಒಂದು ದಿನ ರಾಮಪ್ಪ ಯೋಚಿಸುತ್ತಾ, ಈ ಭೀಮನಿಗೆ ವಯಸ್ಸಾಗಿದೆ, ಅವನು ನನಗೆ ತುಂಬಾ ಸಹಾಯ ಮಾಡಿದ್ದಾನೆ, ಅವನನ್ನು ಸ್ವತಂತ್ರಗೊಳಿಸಬೇಕು ಅನಿಸುತ್ತೆ ಎಂದು ಮನದಲ್ಲೇ ನುಡಿದನು. ಆಗ ಅವನು ಭೀಮನ ಬಳಿ ಬಂದು ಅದನ್ನು ಕರೆದುಕೊಂಡು ಗದ್ದೆಯಿಂದ ಹೊರಗೆ ಹೊರಟನು. ಸ್ವಲ್ಪ ಹೊತ್ತಿನ ನಂತರ ಇಬ್ಬರೂ ಕಾಡನ್ನು ತಲುಪುತ್ತಾರೆ. ಆಗ ರಾಮಪ್ಪ, ಭೀಮ, ನೀನು ನನಗೆ ತುಂಬಾ ಸಹಾಯ ಮಾಡಿದ್ದೀಯ, ಅದಕ್ಕೆ ತುಂಬ ಧನ್ಯವಾದಗಳು. ಈಗ ನಿನಗೆ ವಯಸ್ಸಾಗಿದೆ, ನಿನ್ನ ಹತ್ತಿರ ಇನ್ನೂ ಕೆಲಸ ಮಾಡಿಸಲು ಸಾಧ್ಯವಿಲ್ಲ, ನಿನ್ನನ್ನು ಸ್ವತಂತ್ರಗೊಳಿಸ್ತಾ ಇದ್ದೀನಿ ಅಂದನು. ರಾಮಪ್ಪನ ಮಾತುಗಳನ್ನು ಕೇಳಿ ಭೀಮ ಭಾವುಕನಾಗುತ್ತಾನೆ. ವಾಪಸ್ಸು ಹೋಗೋದಕ್ಕೆ ಯೋಚಿಸುತ್ತಾನೆ. ಆಮೇಲೆ ಅವನು ನನ್ನನ್ನು ನೋಡಿಕೊಳ್ಳೋಕ್ಕೆ ಆಗಲ್ಲ ಅಂತ ಭೀಮ ಈಗ ತನ್ನನ್ನು ತಾನೇ ನೋಡಿಕೊಳ್ಳಬೇಕು ಅಂತ ಯೋಚಿಸುತ್ತಾನೆ. ಭೀಮ ಹೊಸ ಆಶ್ರಯವನ್ನು ಹುಡುಕಿ ಒಂದು ಗುಹೆ ಬಳಿ ಬರುತ್ತಾನೆ. ಈ ಗುಹೆಯ ಹತ್ತಿರ ಸಾಕಷ್ಟು ಹುಲ್ಲು ಮತ್ತು ಹತ್ತಿರದಲ್ಲೇ ಒಂದು ನದಿ ಕೂಡ ಇತ್ತು. ಈ ಜಾಗ ನನ್ನ ನಿವಾಸಕ್ಕೆ ಸೂಕ್ತವಾದ ಸ್ಥಳ ಎಂದು ಭೀಮ ತನ್ನ ಹೊಸ ನಿವಾಸದಲ್ಲಿ ಖುಷಿಯಾಗಿದ್ದನು. ತನಗೆ ಹೊಟ್ಟೆ ತುಂಬ ಹುಲ್ಲು, ಕುಡಿಯೋದಕ್ಕೆ ನೀರು ಮತ್ತು ಆಶ್ರಯಕ್ಕೆ ಗುಹೆ ಕೂಡ ಇತ್ತು. ಆದರೆ ಒಂದು ದಿನ ಸಿಂಹವೊಂದು ಆ ಗುಹೆಯ ಹತ್ತಿರ ಬರೋದನ್ನು ಗಮನಿಸ್ತಾನೆ ಭೀಮ. ಭೀಮನಿಗೆ ಭಯವಾಗುತ್ತೆ. ಆದರೆ ತನ್ನ ಸಂಯಮವನ್ನು ಕಳೆದುಕೊಳ್ಳದೆ ಒಂದು ಉಪಾಯವನ್ನು ಮಾಡುತ್ತಾನೆ. ಹೇ, ಇಲ್ಲಿ ನೋಡು, ನಾವು ಇವತ್ತು ಹೊಟ್ಟೆ ತುಂಬ ಊಟ ಮಾಡೋಣ. ಈ ಗುಹೆಯ ಒಳಗೆ ಒಂದು ಸಿಂಹ ಬರುತ್ತಾ ಇದೆ, ಅದನ್ನು ನಾನು ನೋಡಿದೆ. ಅದನ್ನು ದಾಳಿ ಮಾಡಿ ತಿಂದು ಬಿಡೋಣ, ಏನಂತೀಯ ನೀನು? ಸಿಂಹ ಭೀಮನ ಮಾತುಗಳನ್ನು ಕೇಳಿ ಹೆದರಿಬಿಡುತ್ತೆ. ತಕ್ಷಣ ಓಡೋದಕ್ಕೆ ಶುರು ಮಾಡುತ್ತೆ. ಮೂರ್ಖ ಸಿಂಹ ಭೀಮನನ್ನು ಭಯಾನಕ ಪ್ರಾಣಿ ಅಂತ ತಿಳಿದುಕೊಳ್ಳುತ್ತೆ. ಒಂದು ನರಿ ಸಿಂಹ ಹೆದರಿಕೊಂಡು ಓಡುತ್ತಾ ಇರುವುದನ್ನು ನೋಡಿ ಸಿಂಹದ ಬಳಿ ಹೋಗುತ್ತೆ. ರಾಜರೇ, ಏನಾಯ್ತು? ಯಾಕೆ ಓಡ್ತಾ ಇದ್ದೀರಾ? ಅಲ್ಲೊಂದು ಭಯಂಕರವಾದ ಮೃಗ ಇದೆ, ಅದು ಸಿಂಹವನ್ನು ತಿಂದು ಬಿಡುತ್ತೆ. ಅದು ದೊಡ್ಡದು, ದೊಡ್ಡ ದೊಡ್ಡ ಕೊಂಬುಗಳಿವೆ, ಉದ್ದವಾಗಿದೆ. ನರಿ ನಗುತ್ತಾ, ಭಯಂಕರ ಮೃಗನ? ನಿಮಗೆ ಅದು ಶಿಕಾರಿಯಾಗಬೇಕು, ನೀವು ಅದರ ಶಿಕಾರಿಯಲ್ಲ, ಗೊತ್ತಾಯ್ತಾ ನಿಮಗೆ? ಆಗ ಸಿಂಹ, ಇಲ್ಲ ಇಲ್ಲ, ನಾನು ಬರೋದಿಲ್ಲ, ಅದು ತುಂಬ ಭಯಂಕರವಾಗಿದೆ, ನನಗೆ ತುಂಬ ಭಯವಾಗುತ್ತಿದೆ, ನಾನು ಅದರ ಹತ್ತಿರ ಹೋಗೋದಿಲ್ಲ. ಅದಕ್ಕೆ ನರಿ, ನೀವು ನನ್ನ ಬಳಿ ಬನ್ನಿ, ನನ್ನ ಜೊತೆ ಬನ್ನಿ. ಆಗ ಸಿಂಹ, ಇಲ್ಲ ಇಲ್ಲ, ನಾನು ಬರೋದಿಲ್ಲ, ಅದೇನಾದರೂ ನನ್ನ ಮೇಲೆ ದಾಳಿ ಮಾಡಿದರೆ ನೀನು ಓಡಿ ಹೋಗುತ್ತೀಯ, ಗೊತ್ತು ನನಗೆ ಅದರ ಬಗ್ಗೆ. ಆಗ ನರಿ, ಸರಿ ರಾಜರೇ, ನಾವಿಬ್ಬರು ಬಾಲಗಳನ್ನು ಕಟ್ಟಿಕೊಳ್ಳೋಣ, ನಾನೇನಾದರೂ ಓಡಿ ಹೋಗುವ ಥರ ಆದರೆ ನನ್ನನ್ನು ಅದರ ಬಳಿ ಎಸೆದು ಬಿಡಿ, ಸರಿನಾ? ಸಿಂಹಕ್ಕೆ ಈಗಲೂ ಭಯ ಆಗುತ್ತೆ. ಆದರೆ ನರಿ ಬಲವಂತ ಮಾಡೋದ್ರಿಂದ ಅದು ನರಿ ಹೇಳಿದ ಹಾಗೆ ನರಿಯ ಜೊತೆ ಹೊರಡುತ್ತೆ. ಭೀಮ ಸಿಂಹದ ಜೊತೆ ನರಿಯನ್ನು ನೋಡಿ ಎಲ್ಲ ಅರ್ಥ ಮಾಡಿಕೊಳ್ಳುತ್ತೆ. ಆದರೆ ಭಯ ಪಡೋದಿಲ್ಲ, ಇನ್ನೊಂದು ಉಪಾಯವನ್ನು ಮಾಡುತ್ತೆ. ಹೇ ನರಿ, ನಾನು ನಿನಗೆ 2 ಸಿಂಹವನ್ನು ಕರೆದುಕೊಂಡು ಬರೋದಕ್ಕೆ ಹೇಳಿದ್ದೆ, ನೀನು ಒಂದೇ ಒಂದು ಸಿಂಹವನ್ನು ಕರೆದುಕೊಂಡು ಬಂದಿದ್ದೀಯಾ, ಪೂರ್ತಿ ಪರಿವಾರಕ್ಕೆ ಹೇಗೆ ಹೊಟ್ಟೆ ತುಂಬುತ್ತೆ ಹೇಳು? ಭೀಮನ ಮಾತುಗಳನ್ನು ಕೇಳಿ ಸಿಂಹಕ್ಕೆ ತುಂಬಾ ಭಯ ಆಗುತ್ತೆ. ಪಾಪ ನರಿ ಇಡೀ ಕಾಡೆಲ್ಲ ಒದ್ದಾಡುತ್ತಾ ಇತ್ತು. ಭೀಮ ತನ್ನ ಬುದ್ಧಿವಂತಿಕೆಯಿಂದ ಪ್ರಾಣವನ್ನು ಉಳಿಸಿಕೊಂಡಿತು. ಅದಕ್ಕೆ ಹೇಳೋದು, ಉಪಾಯ ಬಲ್ಲವನಿಗೆ ಅಪಾಯ ಇಲ್ಲ ಅಂತ. ಮಕ್ಕಳೇ, ಈ ಕತೆ ಇಷ್ಟ ಆಯ್ತಾ ನಿಮಗೆ? ಈ ಕಥೆಯ ನೀತಿ ತಿಳಿದುಕೊಂಡ್ರಾ? ಯಾವಾಗಲಾದರೂ ಅಪಾಯ ಬಂದಾಗ ಧೈರ್ಯದಿಂದ ಉಪಾಯ ಮಾಡಿ ಯೋಚಿಸಿ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೇಕು.